ನಮಸ್ಕಾರ ಕರ್ನಾಟಕ. ಕನ್ನಡದ ಖ್ಯಾತ ನಟಿಯ ಹಸಿಬಿಸಿ ಫೋಟೋಗಳು ಎಲ್ಲೆಡೆ ವೈರಲ್. ಇದೀಗ ಅರವಿಂದ್ ರೆಡ್ಡಿ ಅವರ ಪರವಾಗಿ ಕೆಲವೊಂದಷ್ಟು ಪುರುಷರ ವಾದ. ಈ ವಿಷಯದ ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತು ಕನ್ನಡದ ಚಿತ್ರನಟಿ ಅಥವಾ ಒಂದು ಕಾಲದಲ್ಲಿ ಆ ಒಂದು ಹಾಡಿನ ಮುಖಾಂತರ ಭಾಳಷ್ಟು ಖ್ಯಾತಿಯನ್ನು ಪಡೆದಿದ್ದಂತಹ ಕನ್ನಡದ ನಟಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವ್ಯಾಪಕವಾಗಿ ಹರಿದಾಡ್ತಾ ಇದ್ದಾರೆ ಅಥವಾ ಟೀಕೆಗೆ ಒಳಪಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆದ ಬಗ್ಗೆ ನಿಮಗೆ ಮಾತಾಡಕ್ಕೆ ಬಂದಿನಿ. ಯಾಕಪ್ಪ ಅಂತಂದರೆ ಇವರಿಬ್ಬರದು ಭಾಳಷ್ಟು ದಿನಗಳ ಕಾಲದಿಂದ ಚರ್ಚೆ ನಡೀತಾ ಇದೆ. ಯಾರಪ್ಪ ಅಂತಂದರೆ ಆ ಹೀರೋಯಿನ್ ಹೆಸರು ಹೇಳಂಗಿಲ್ಲ, ನೀವೇ ಕೂಡ ಗಮನಿಸ್ರಿ. ಒಂದು ಮೆಲೋಡಿ ಸಾಂಗ್ ಇದೆ, ಅದ್ಭುತವಾಗಿರುವಂಥ ಸಾಂಗು. ಅರ್ಜುನ್ ಜನ್ಯಾಜಿಯವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಎಲ್ಲೆಡೆ ಕೂಡ ತುಂಬ ವೈರಲ್ ಆಗಿತ್ತು. ಆ ಒಂದು ಸಿನಿಮಾ ಬಿಡುಗಡೆಗೆ ಮುಂಚಿತವಾಗಿ ಹಾಗೂ ಅದ್ಭುತವಾಗಿರುವಂಥ ಒಂದು ರೆಸ್ಪಾನ್ಸನ್ನು ಪಡೆದುಕೊಂಡಿದ್ದರು. ಹೀರೋಯಿನ್ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಅವರು ಕೂಡ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಕಿರುತೆರೆಗಳಲ್ಲಿ ಮತ್ತು ಬೆಳ್ಳಿತೆರೆಯಲ್ಲೂ ಕೂಡ ನಟನೆ ಮಾಡಿ ಸಹಿ ಅನಿಸ್ಕೊಂಡಿದ್ದಾರೆ. ಆದರೆ ಹೀರೋಯಿನ್ ಆಗಿ ನಟನೆಯಾಗಿ ಸಹಿ ಅನಿಸ್ಕೊಂಡ್ರು, ಬಟ್ ಜೀವನದಲ್ಲಿ ಏನೂ ಸಹಿ ಅನಿಸ್ಕೊಳ್ಳಿಲ್ಲ. ಬರೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದಾರೆ ಪದೇ ಪದೇ. ಇವತ್ತೇನಾಗಿದೆಪ್ಪ ಅಂದ್ರೆ ಅರವಿಂದ್ ರೆಡ್ಡಿ ಎನ್ನುವಂತಹ ಉದ್ಯಮಿ ಅವರ ಜೊತೆಗಿರುವಂತಹ ಕೆಲವೊಂದು ಖಾಸಗಿ ಫೋಟೋಗಳನ್ನು ವೈರಲ್ ಮಾಡಿದ್ದಾರೆ. ಸೊ ಅದು ಒಂದು ಇವತ್ತು ದೊಡ್ಡದಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ಇವರಿಬ್ಬರ ಮಧ್ಯದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ತಮ್ಮ ಸಂಕಟವನ್ನು ತಂದು ಎಲ್ಲೆಡೆ ಸಾರಿ ತಮ್ಮ ಜೀವನವನ್ನು ತಾವ ಹಾಳು ಮಾಡ್ಕೊಳಕತ್ತವ. ಆ ಉದ್ಯಮಿ ಜೊತೆಗೆ ಇವರು ಉದ್ಯಮ ಏನತ್ತ ಅನ್ನೋದು ಗೊತ್ತಿಲ್ಲ ನಮಗೆ. ಬಟ್ ಇವರು ಸಾಮಾಜಿಕ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ತಂದು ಅದನ್ನು ವಿಚಾರ ಮಾಡೋದ್ರಿಂದ ಒಂದು ಚರ್ಚೆಗೆ ಗ್ರಾಸ ಆಗಿಬಿಟ್ಟೈತೆ. ನಿಜವಾಗ್ಲೂ ನೀವು ನಿಜ ಜೀವನದಲ್ಲಿ ನಟನೆ ಏನು ಮಾಡ್ತಾ ಇದ್ದೀರೋ ಆ ರೀತಿಯಾಗಿ ನಿಮ್ಮ ಭಾವನೆಗಳು, ನಿಮ್ಮ ಸನ್ನಿವೇಶಗಳು, ನಿಮ್ಮ ಸಾಂದರ್ಭಿಕ ಜೀವನ ನಡೀತಾ ಇರಬೇಕು. ನೀವು ಬರೇ ಸಿನಿಮಾದಲ್ಲಿ ಬಣ್ಣ ಹಚ್ಕೊಂಡು ಅದ್ಭುತವಾದಂಥ ಡೈಲಾಗ್ ಹೊಡೋದು, ಅದ್ಭುತವಾಗಿರುವಂಥ ನಟನೆ ಮಾಡಿ ಸಹಿ ಅನಿಸ್ಕೊಂಡ್ಬಿಡ್ತೀರಿ. ಅದು ನಿಜ ಜೀವನದಲ್ಲಿ ಸಹಿ ಅನಿಸ್ಕೊಳ್ಳಲ್ಲ. ಈ ರೀತಿಯಾಗಿ ಹಲವಾರು ನಟಿಯರು ಮಾಡ್ತಾಯಿದ್ದೀರಿ. ಯಾಕೆ ನಿಮಗೇನು ತಲೆ ನಿತ್ತಿಗೆ? ಏನು ದೊಡ್ಡ ನಟಿ ಅಂತಂದ್ರೆ ನೀವೇ ದೊಡ್ಡ ಸ್ಟಾರ? ನೀವೆಲ್ಲ ತಪ್ಪು ಮಾಡಿದ್ರೆಲ್ಲ ಜನ ಒಪ್ಪಿಗೆ ಮಾಡ್ಬೇಕಾ? ನಿಮ್ಮ ಅಭಿಮಾನಿಗಳಾಗಿವ ಅನ್ನೋ ಕಾರಣಕ್ಕೆ ನೀವು ಮಾಡೋದಲ್ಲ ಸರಿನಾ? ಈ ರೀತಿಯಾಗಿ ಮಾಡಬಾರ್ದು. ಮಾಡ್ತೀರಿ ಅಂದ ಬಳಿಕ ನಿಮಗೆ ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಟಿ ಆಗಿರುವಂಥ ಕಾರಣಕ್ಕೋಸ್ಕರ ಒಂದಷ್ಟು ಗೌರವದಿಂದ, ಒಂದಷ್ಟು ಸೂಕ್ಷ್ಮತೆಯಿಂದ ನಾವು ಒಂದೆರಡು ಸಲಹೆಗಳನ್ನು ಮಾತ್ರ ಹೇಳ್ತೇನೆ. ಯಾಕಪ್ಪ ಅಂತಲೇ ಇದು ಒಳ್ಳೆಯದಲ್ಲ. ಯಾವುದೇ ಪುರುಷನಿಗಾಗಲಿ ಯಾವುದೇ ಸ್ತ್ರೀಯರಿಗಾಗಲಿ ಇದು ಭಾಳ ಒಳ್ಳೆಯದಲ್ಲ. ನಿಮ್ಮಲ್ಲಿರುವಂಥ ಸಮಸ್ಯೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ತಂದು ಅರಿಬಿಟ್ಟು ನೀವು ಕೂಡ ಬರೀ ಎಕ್ಸಲ್ಲೇ ಹೇಳ್ತೀರಪ್ಪ. ಇಬ್ಬರು ಅವರು ಅರವಿಂದ್ ರೆಡ್ಡಿ ಅವ್ರನ್ನ ಕರ್ಕೊಂಡು ಒಂದು ಸೆಟಲ್ಮೆಂಟ್ ಮಾಡ್ಕೊಂಡು ಎಂತೆಂಥ ಗಂಡ ಹೆಂಡತಿ ಸಮಸ್ಯೆಗಳೇ ಬಗೆಹರಿದೋಗ್ಯಾವ. 25 ವರ್ಷ 20 ವರ್ಷ ಜೀವನ ಮಾಡಿರ್ತಾರೆ, ಎರಡು ಮಕ್ಳು ಇರ್ತಾವೆ, ತಲಾಕೊಂದು ಮಕ್ಕಳು ಹೆಚ್ಚಿಗೆ ನಡೆಯತ್ತಾಗ ನಿನ್ನ ಶನಕ್ಕೆ ನಾ ಬರಂಗಿಲ್ಲ, ನನ್ನ ಶನಕ್ಕೆ ನೀ ಬರಂಗಿಲ್ಲ ಅಂತ ಜಗಳ ಡಿವೋರ್ಸ್ ತೊಗೊಂಡು ಹೋಗ್ಬಿಡ್ತಾರತ್ತ. ಅಂತಂದರೆ ನಿಮಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಯಾಕೆ ತಲೆ ಕೆಡಿಸ್ಕೋತೀರಿ? ಇಬ್ಬರು ಒಂದು ಕಡೆ ಸೇರಿ ಒಂದಿಬ್ಬರು ಮುಖಂಡರು ಕರ್ಕೊಂಡು ಹೋಗ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ನೀವು ಎಷ್ಟು ಖರ್ಚು ಮಾಡಿರೋ, ಏನೇನು ಖರ್ಚು ಮಾಡಿರೋ, ಯಾಕೆ ಹಿಂಗೆ ಆಗತ್ತೈತೆ, ಈ ರೀತಿ ಮಾಡಬಾರ್ರಿ, ದಯವಿಟ್ಟು ಕ್ಷಮೆ ಕೇಳ್ರಿ ಅಂತೇಳಿ ಕ್ಷಮೆ ಕೇಳಿಸಿರಿ. ನೀವು ಕ್ಷಮೆ ಹೇಳ್ರಿ, ಏನು ತಪ್ಪಾಗೈತಿ ಇಬ್ಬರು ಮಾತಾಡ್ರಿ, ಒಂದು ಹಂತಕ್ಕೆ ಬರ್ರಿ, ಒಂದು ವಾದ ಮಾಡಿರಿ, ವಿವಾದ ಮಾಡಿರಿ. ಅದ್ರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ರ ಮುಖಾಂತರ ಒಂದಷ್ಟು ಸೆಟಲ್ಮೆಂಟಿಗೆ ಬಂದು ಬೆಗರ್ಸ್ಕೊಂಡ್ಬಿಡ್ಬೇಕತ್ತಾಗ. ದಿನ ಅದನ್ನು ಕಿರಿಕಿರಿ ಮಾಡ್ಕೊಂತ ಕುಂದ್ರಬಾರ್ದು. ಸೋಷಿಯಲ್ ಮೀಡಿಯಾಗೊಳಗೆ ನಿಮ್ಮ ಜೀವನಕ್ಕೂ ಚ್ಯುತಿ ಅವೆಲ್ಲ. ನೀವು ನಟಿಯಾಗಿದ್ದೀರಿ, ಒಂದು ಹೆಸರು ಅಂತಕ್ಕಿದ್ದೀರಿ, ಉದ್ಯಮ ಆಗಿರುವಂಥ ಅರವಿಂದ್ ರೆಡ್ಡಿ ಅವರಿಗೆ ಕೂಡ ಒಂದಷ್ಟು ಚ್ಯುತಿ ಬರ್ತದೆ. ಅವ್ರೇನು ಬಿಡು, ಅವರು ಫೇಮಸ್ ಇಲ್ಲ, ಅವರು ಚರ್ಚೆ ಆದಂಗೆ ನಾನು ಒಂದು ಸ್ವಲ್ಪ ಫೇಮಸ್ ಆಗ್ತೀನಿ, ನಾನು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತೀನಿ, ನನ್ನ ಹೆಸರು ಬೆಳಿತಿದೆ ಅನ್ನೋಂಥದ್ದು ಅವ್ರ ತಲೆಯಾಗಿರ್ಬೋದು. ಬಟ್ ಇಲ್ಲಿ ಹುಡುಗರ ವಿಚಾರ ಏನಪ್ಪ ಅಂದ್ರೆ ಪುರುಷರದು ಸ್ವಲ್ಪ ಅರವಿಂದ್ ರೆಡ್ಡಿ ಅವರಿಗೆ ವಾದ ಮಾಡ್ತಾರೆ ಅವ್ರ ಪರವಾಗಿ. ಯಾಕಪ್ಪ ಅಂತ ನಾವು ಅರವಿಂದ್ ರೆಡ್ಡಿ ಅವ್ರ ಪರವಾಗಿ ಯಾಕೆ ವಾದ ಮಾಡ್ತೀವಿ? ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಈ ನಟಿ ಕೈ ಬಿಟ್ಲು ಅಥವಾ ಕೈ ಕೊಟ್ಲು. ಹುಡುಗಿಯರು ನಿಯತ್ತಲ್ಲಿ ಮತ್ತೆ ಅದೇ ಥರ ಮೋಸ ಮಾಡ್ತಾರೆ, ನಿಯತ್ತಿಲ್ಲ ನಾಯಿಗಳು ಎನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ರು. ಟ್ರೋಲ್ ಪೇಜಸ್ಗಳಲ್ಲಿ ಟ್ರೋಲ್ ಆಗ್ತಾಯಿದ್ರು. ಇದು ಯಾಕಪ್ಪ ಈ ರೀತಿ ವರ್ತನೆಗಳು? ನೀವಿಬ್ಬರು ಕೂತ್ಕೊಂಡು ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋ ಬಿಡೋದ್ರಿಂದ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಬರೆದಾಕೋದ್ರಿಂದ ಒಂದು ಬರೆದಾಕಿರಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ನಟಿ ಏನು ಬರೆದಾಕ್ಯಾಳ, ನಾನು ಅರವಿಂದ್ ರೆಡ್ಡಿ ಅವರೊಂದಿಗೆ ಭಾಳಷ್ಟು ಕಿರುಕುಳವನ್ನು ಅನುಭವಿಸಿದ್ದೇನೆ. ಅವ್ರು ಎಲ್ಲಿ ಕರೆದ್ರೆ ಅಲ್ಲೆಲ್ಲಿ ಹೋದರೂ ಕೂಡ ಭಾಳಷ್ಟು ನನಗೆ ಕಿರಿಕಿರಿ ಕೊಟ್ಟಾರ. ಆ ಕಿರುಕುಳ ತಾಳಲಾರದೆ ನಾನು ಅವ್ರನ್ನ ಬಿಟ್ಟಿದ್ದೀನಿ. ಸೊ ಅವ್ರು ನನಗಾಗಿ ಖರ್ಚು ಮಾಡಿರ್ಬೋದು, ಬಿಟ್ಟಿರ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ನನ್ನ ಕಿರುಕುಳ ನನಗೆ ಗೊತ್ತು. ನನ್ನ ಪರವಾಗಿ ದೇವರಿದ್ದಾನೆ, ನನ್ನ ಕಷ್ಟಗಳನ್ನ ದೇವರು ನೋಡ್ಕೊಳ್ತಾನೆ ಅನ್ನುವಂಥ ಒಂದು ಪೋಸ್ಟ್ ಹಾಕಿ ಕೈ ತೊಳ್ಕೊಂಬಿಟ್ರು. ಆದರೆ ಇವ್ರು ನೋಡಿದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಬಂದು ಅರವಿಂದ್ ರೆಡ್ಡಿ ಅವರು ದಿನ ಒಂದು ಹೇಳಿಕೆ ಕೊಡಾಕತ್ತಾರೆ ಮತ್ತು ಒಂದಷ್ಟು ವಾರ ತಡ್ಕೊಂಡು, ತಿಂಗಳು ತಡ್ಕೊಂಡು ಮತ್ತೆ ಯಾವುದನ್ನು ಖಾಸಗಿ ಫೋಟೋಗಳನ್ನು ಬಿಡಾಕತ್ತಿಬಿಟ್ಟಾರೆ. ಸೊ ಹಿಂಗಾಗಿ ಆ ರೀತಿಯಾಗಿ ಒಬ್ಬ ಹೆಣ್ಮಗಳ ಬಗ್ಗೆ, ಒಬ್ಬ ಮಹಿಳೆ ಬಗ್ಗೆ ಖಾಸಗಿ ಫೋಟೋಗಳನ್ನು ಬಿಡುವುದು ಒಳ್ಳೆಯದಲ್ಲ. ಅವರು ಕೂಡ ಅಷ್ಟು ಮೋಸ ಮಾಡಬಾರ್ದು. ಇವ್ರ ಹತ್ರ ಏನೇನು ಇಸ್ಕೊಂಡರೋ ಏನೇನಿಲ್ಲೋ ಗೊತ್ತಿಲ್ಲ. ಅವ್ರು ನೋಡಿತಪ್ಪ ಅಂತಂದ್ರೆ ನಾನು ಶ್ರೀಲಂಕಾಗೆ ಕರ್ಕೊಂಡೋಗಿದ್ದೆ, ಇಂಗ್ಲೆಂಡಿಗೆ ಕರ್ಕೊಂಡೋಗಿದ್ದೆ, ದುಬೈಗೆ ಕರ್ಕೊಂಡೋಗಿದ್ದೆ ಅಂತೇಳಿ ಎಲ್ಲ ಒಂದು ಪೋಸ್ಟ್ಗಳನ್ನು ಫೋನ್ಪೇ ಮಾಡಿರುವಂಥ ದುಡ್ಡುಗಳನ್ನು ಅಥವಾ ಟಿ ವಿ ಕೊಡಿಸಿರುವಂಥದ್ದು, ಕಾರ್ ಕೊಡಿಸಿರುವಂಥದ್ದು, ಮನೆ ಕೊಡಿಸಿರುವಂಥದ್ದು, ಮಲಗಕ್ಕೆ ಮಂಚದ ಮ್ಯಾಗ ಬೆಡ್ ಕೊಡಿಸಿರುವಂಥದ್ದು ಎಲ್ಲದರ ಬಗ್ಗೆನೂ ಒಂದು ಡೀಟೇಲ್ಸ್ ಮಾಡಿಕೊಂಡು ಅವರು ಕೂಡ ರಿಪೋರ್ಟ್ ಕೊಡಕತ್ತಿಬಿಟ್ರೆ ಎಲ್ಲರಿಗೆ. ಸೊ ಅದನ್ನು ಇಟ್ಕೊಂಡು ಇವತ್ತು ಅವರು ಆಟ ಆಡ್ತಾ ಇದ್ದಾರೆ ಅದನ್ನೆಲ್ಲ ಇಟ್ಕೊಂಡು. ಸೊ ಇದ್ರ ಬಗ್ಗೆ ಸಾಕ್ಷ್ಯಾಧಾರಗಳ ಬಗ್ಗೆ ಮಾತನಾಡಬೇಕಂದ್ರೆ ಅವ್ರ ಮಾಧ್ಯಮಗಳ ಎದುರಿಗೆ ಇವರು ನಟಿ ಸಿಗ್ತಾ ಇಲ್ಲ, ಕನ್ನಡದ ನಟಿ.
ಹಾಗಾಗಿ ಅದು ಯಾಕೆ ಈ ರೀತಿ ಚರ್ಚೆ ಆಗ್ತಿದೆಯೋ, ಇವರಿಬ್ಬರ ಬಗ್ಗೆ ಏನಾಗಿದೆಯೋ, ಇವರಿಬ್ಬರ ಮಧ್ಯೆ ಏನಾಗಿದೆ ಅನ್ನೋದು ಸ್ವಲ್ಪ ಒಂದಷ್ಟು ಗೊಂದಲಮಯ ವಾತಾವರಣ. ಸೊ ಇವರು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ, ನನಗನ್ಸಿ ಮಟ್ಟಿಗೆ ಅರವಿಂದ್ ರೆಡ್ಡಿ ಅವರಿಗೆ ಅವರ ಮೇಲೆ ಪ್ರೇಮಾಂಕುರವಾಗಿದೆ. ಅವರನ್ನು ವಿವಾಹವಾಗಲು ಯಾವುದೇ ಅಡೆತಡೆಗಳಿಲ್ಲ, ಅವ್ರಿಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ನನಗೆ ಕಾಣಿಸ್ತಿದೆ. ಯಾಕಂದ್ರೆ ಓಪನ್ ಅಪ್ ಆಗಿ ಬಂದು ಮನುಷ್ಯ ಹೇಳ್ತಾ ಇದ್ದಾನೆ, ಆಕೆಗೆ ನನಗೆ ಪ್ರೀತಿ ತೋರಿಸಿದ್ದೀನಿ, ನಾನು ಯಾವುದೇ ಕಿರುಕುಳ ಕೊಟ್ಟಿಲ್ಲ, ಆಕೆಗೆ ಭಾಳಷ್ಟು ಪ್ರೀತಿ ತೋರಿಸಿನಿ, ಆದರೂ ಕೂಡ ನನ್ನ ಮೇಲೆ ಕೇಸ್ ಮಾಡಿದ್ಲು, ನಾನು ಜೈಲಿಗೆ ಹೋಗಿ ಬಂದಿನಿ, ಅಂಜಲ್ಲ ನಾನು ಇಂಥದಕ್ಕೆಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನೋಪ್ಪ ಇಂಥ ವಿಚಾರಗಳು ಸ್ವಲ್ಪ ಕಾಂಟ್ರವರ್ಸಿಗೆ ಬರೋದು ಬೇಡ, ಒಂದಷ್ಟು ವಿಚಾರ ಮಾಡ್ಕೊರಿ, ಇಬ್ಬರು ಸರಿ ಹೋಗ್ರಿ. ಇದೇನು ದೊಡ್ಡ ವಿಷಯ ಅಲ್ಲ, ಎಂತೆಂಥ ಸಮಸ್ಯೆಗಳೇ ಬಗೆಹರಿದೋಗ್ಯವ. ಹೊರಗಡೆ ಹಾಕ್ಕೊಂಡು ನಿಮ್ಮ ಘನತೆ ಗೌರವಗಳನ್ನು, ಅಥವಾ ನಿಮ್ಮ ಜೀವನಕ್ಕೆ ನೀವು ನಟಿ ಆಗಿರೋದ್ರಿಂದ, ಅಥವಾ ನಿಮಗೂ ಒಬ್ಬ ಮಹಿಳೆ ಆಗಿರೋದ್ರಿಂದ ನೀವು ಮುಂದೆ ಮದುವೆ ಆದರೆ ನಿಮ್ಮ ಪತಿ ಈ ರೀತಿಯಾಗಿ ಈ ಒಂದು ವರ್ತನೆಗಳ ಬಗ್ಗೆ, ಈ ಒಂದು ಫೋಟೋಗಳ ಬಗ್ಗೆ ಚರ್ಚೆ ಮಾಡ್ಬೋದು, ನಿಮಗೆ ಒಂದಷ್ಟು ಕಿರುಕುಳವನ್ನು ಕೊಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಅಣ್ಣ ತಮ್ಮಂದಿರ ಘನತೆ ಗೌರವಗಳು ಕಡಿಮೆ ಆಗ್ಬೋದು, ಅಥವಾ ನೀವು ಇನ್ನೊಂದು ಕಡೆಗೆ ಹೋದಾಗಲೆಲ್ಲ ಈ ಒಂದು ಫೋಟೋಗಳನ್ನು ನೋಡಿದಂತಹ ಕಿಲಗೇಡಿಗಳು ಒಂದಷ್ಟು ಕೀಳು ಮಟ್ಟದಲ್ಲಿ ಕಳಂಕ ರೀತಿ ತರುವಂತಹ ರೀತಿಯಲ್ಲಿ ವರ್ತನೆ ಮಾಡಬಹುದು. ಸೊ ಹಾಗಾಗಿ ನಿಮಗೆ ಘನತೆ ಗೌರವ ಹಾಳಾಗಬಾರ್ದು ಅಂತಂದರೆ ಇದನ್ನು ಮೊದಲು ಚರ್ಚೆ ಮಾಡ್ಕೊಂಡು ಸರಿ ಮಾಡ್ಕೋರಿ ಅಂತ ನಾನು ಹೇಳ್ತಾ ಇದ್ದೀನಪ್ಪ ಅಷ್ಟೇ. ಅಷ್ಟು ಬಿಟ್ಟರೆ ನಾನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ನೀವಿಬ್ಬರು ದೊಡ್ಡವರು, ಅದಕ್ಕಿಂತ ಚರ್ಚೆ ಮಾಡುವಷ್ಟು ದೊಡ್ಡ ನಾನಲ್ಲ. ನಿಮಗೇನೇ ಸಲಹೆಗಳನ್ನು ಕೊಡುವಂಥದ್ದು ಅಷ್ಟೇ. ಯಾಕಪ್ಪ ನಮ್ಮ ಕನ್ನಡದ ಚಿತ್ರನಟಿ ಮತ್ತು ನಮ್ಮ ಕರ್ನಾಟಕದ ಒಂದು ವಿಷಯ, ಅಥವಾ ನಮ್ಮ ಕನ್ನಡದ ಚಿತ್ರನಟಿ ಇನ್ನೊಬ್ಬರು ಮಾತಾಡಬಾರ್ದು ಅಂತಕ್ಕಂಥದ್ದು, ಬೇರೆ ಪರಭಾಷಿಕರು ಮಾತಾಡಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಸಲಹೆಯನ್ನು ಹೇಳ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಬಟ್ ಈ ಥರದ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂಥದ್ದು ಅಸಭ್ಯ ವರ್ತನೆ ತೋರುವಂತಹ ಒಂದು ಕಳಂಕ ರೀತಿಯಲ್ಲಿ ನಿಮಗೆ ಕಳಂಕ ಆಗ್ತದೆ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಇಬ್ಬರು ಭಾಳಷ್ಟು ಸರಿ ಮಾಡ್ಕೊರಿದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.